ನಿಜ ಆಗೋ ಟೈಮ್ ಬಂತು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ ಇನ್ನೇನು ಅಂತ ವಿಷಯ ನಾನು ಹೇಳ್ತೇನೆ. ಸಿದ್ದರಾಮಯ್ಯ ನಂತರ ತಾವೆಲ್ಲ ಕೂಡ ನಮ್ಮ ಇಷ್ಟಕ್ಕಿದೆ. ಖರ್ಗೆ ಅವರು, ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದೇ ಗ್ಯಾರಂಟಿ ಆಯಿತು ಅಂದರೆ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ನಾನು ಮೊನ್ನೆನೇ ಹೇಳಿದ್ದೇನೆ. ಇವತ್ತು ಅದೇ ಕಾಣ್ತಾ ಇದೆ. ನೀವು 6 ತಿಂಗಳಿಂದ ಸಂಡೂರು ಬೈ ಎಲೆಕ್ಷನ್ ಇಂದನೇ ಹೇಳ್ತಿದ್ರಿ ಸರ್, ಅವರಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಅಂತೇಳಿ ಆ ಒಪ್ಪಂದ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ. ಕೆಲವು ಸಚಿವರು ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರಿಗೆ, ಒತ್ತಡ ಮಾಡ್ತಾರೆ. ಕೂಡ ಏನಿಲ್ಲ, ಸಿದ್ದರಾಮಯ್ಯ ಅವರ ಒಂದು ಸ್ಥಿತಿ ನಾವು ನೋಡಿದಾಗ ಅವರು ಆಲ್ರೆಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅವ್ರು ಕೊಟ್ಟು ಮಾತ್ರದಂತೆ ನಡ್ಕೋಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ಇವತ್ತು ಅವರು ರಾಜೀನಾಮೆ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಇವತ್ತೆಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ. ಇನ್ ಕೇಸ್ DK ಶಿವಕುಮಾರ್ CM ಆದರೆ ಮುಂದೆ ಕಾಂಗ್ರೆಸ್ ಯಾವ ರೀತಿ ಇರುತ್ತಂತ ಊಹಿಸ್ಕೋಬಹುದು? ಅದನ್ನ ನಾವು ಇವಾಗಲೇ ಹೇಳೋದು ಬೇಡ, ಆ ಟೈಮ್ ಬಂದಾಗ. ಇನ್ನೊಂದು ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇದಾವೆ ಕುರುಬ ಸಮುದಾಯದಿಂದ ಸಿದ್ದರಾಮಯ್ಯ ಅವರ ಪರವಾಗಿ ಎಲ್ಲ ಕಡೆ ಕೊಡಬೇಡಿ ಅನ್ನುವಂಥ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ. ನಾವು ಮುಂದೆ ಅವರ ಅಡ್ಮಿನಿಸ್ಟ್ರೇಷನ್ ಆಗಿರುತ್ತೆ ಅನ್ನೋ ಬಗ್ಗೆ ನಾವು ನೋಡೋಣ. ಕೊನೆಗೂ ನೀವು ಹೇಳಿದ್ದು ನಿಜ ಆಗೋ ಟೈಮ್ ಬಂತು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ ಇನ್ನೇನು ಅಂತ ವಿಷಯ ನಾನು ಹೇಳ್ತೇನೆ. ಸಿದ್ದರಾಮಯ್ಯ ನಂತರ ತಾವೆಲ್ಲ ಕೂಡ ನಮ್ಮ ಇಷ್ಟಕ್ಕಿದೆ. ಖರ್ಗೆ ಅವರು, ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದೇ ಗ್ಯಾರಂಟಿ ಆಯಿತು ಅಂದರೆ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ನಾನು ಮೊನ್ನೆನೇ ಹೇಳಿದ್ದೇನೆ. ಇವತ್ತು ಅದೇ ಕಾಣ್ತಾ ಇದೆ. ನೀವು 6 ತಿಂಗಳಿಂದ ಸಂಡೂರು ಬೈ ಎಲೆಕ್ಷನ್ ಇಂದನೇ ಹೇಳ್ತಿದ್ರಿ ಸರ್, ಅವರಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಅಂತೇಳಿ ಆ ಒಪ್ಪಂದ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ. ಕೆಲವು ಸಚಿವರು ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರಿಗೆ, ಒತ್ತಡ ಮಾಡ್ತಾರೆ. ಕೂಡ ಏನಿಲ್ಲ, ಸಿದ್ದರಾಮಯ್ಯ ಅವರ ಒಂದು ಸ್ಥಿತಿ ನಾವು ನೋಡಿದಾಗ ಅವರು ಆಲ್ರೆಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅವ್ರು ಕೊಟ್ಟು ಮಾತ್ರದಂತೆ ನಡ್ಕೋಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ಇವತ್ತು ಅವರು ರಾಜೀನಾಮೆ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಇವತ್ತೆಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ. ಇನ್ ಕೇಸ್ DK ಶಿವಕುಮಾರ್ CM ಆದರೆ ಮುಂದೆ ಕಾಂಗ್ರೆಸ್ ಯಾವ ರೀತಿ ಇರುತ್ತಂತ ಊಹಿಸ್ಕೋಬಹುದು? ಅದನ್ನ ನಾವು ಇವಾಗಲೇ ಹೇಳೋದು ಬೇಡ, ಆ ಟೈಮ್ ಬಂದಾಗ. ಇನ್ನೊಂದು ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇದಾವೆ ಕುರುಬ ಸಮುದಾಯದಿಂದ ಸಿದ್ದರಾಮಯ್ಯ ಅವರ ಪರವಾಗಿ ಎಲ್ಲ ಕಡೆ ಕೊಡಬೇಡಿ ಅನ್ನುವಂಥ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ. ನಾವು ಮುಂದೆ ಅವರ ಅಡ್ಮಿನಿಸ್ಟ್ರೇಷನ್ ಆಗಿರುತ್ತೆ ಅನ್ನೋ ಬಗ್ಗೆ ನಾವು ನೋಡೋಣ. ಕೊನೆಗೂ ನೀವು ಹೇಳಿದ್ದು ನಿಜ ಆಗೋ ಟೈಮ್ ಬಂತು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ ಇನ್ನೇನು ಅಂತ ವಿಷಯ ನಾನು ಹೇಳ್ತೇನೆ. ಸಿದ್ದರಾಮಯ್ಯ ನಂತರ ತಾವೆಲ್ಲ ಕೂಡ ನಮ್ಮ ಇಷ್ಟಕ್ಕಿದೆ. ಖರ್ಗೆ ಅವರು, ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದೇ ಗ್ಯಾರಂಟಿ ಆಯಿತು ಅಂದರೆ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ನಾನು ಮೊನ್ನೆನೇ ಹೇಳಿದ್ದೇನೆ. ಇವತ್ತು ಅದೇ ಕಾಣ್ತಾ ಇದೆ. ನೀವು 6 ತಿಂಗಳಿಂದ ಸಂಡೂರು ಬೈ ಎಲೆಕ್ಷನ್ ಇಂದನೇ ಹೇಳ್ತಿದ್ರಿ ಸರ್, ಅವರಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಅಂತೇಳಿ ಆ ಒಪ್ಪಂದ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ. ಕೆಲವು ಸಚಿವರು ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರಿಗೆ, ಒತ್ತಡ ಮಾಡ್ತಾರೆ. ಕೂಡ ಏನಿಲ್ಲ, ಸಿದ್ದರಾಮಯ್ಯ ಅವರ ಒಂದು ಸ್ಥಿತಿ ನಾವು ನೋಡಿದಾಗ ಅವರು ಆಲ್ರೆಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅವ್ರು ಕೊಟ್ಟು ಮಾತ್ರದಂತೆ ನಡ್ಕೋಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ಇವತ್ತು ಅವರು ರಾಜೀನಾಮೆ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಇವತ್ತೆಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ. ಇನ್ ಕೇಸ್ DK ಶಿವಕುಮಾರ್ CM ಆದರೆ ಮುಂದೆ ಕಾಂಗ್ರೆಸ್ ಯಾವ ರೀತಿ ಇರುತ್ತಂತ ಊಹಿಸ್ಕೋಬಹುದು? ಅದನ್ನ ನಾವು ಇವಾಗಲೇ ಹೇಳೋದು ಬೇಡ, ಆ ಟೈಮ್ ಬಂದಾಗ. ಇನ್ನೊಂದು ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇದಾವೆ ಕುರುಬ ಸಮುದಾಯದಿಂದ ಸಿದ್ದರಾಮಯ್ಯ ಅವರ ಪರವಾಗಿ ಎಲ್ಲ ಕಡೆ ಕೊಡಬೇಡಿ ಅನ್ನುವಂಥ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ. ನಾವು ಮುಂದೆ ಅವರ ಅಡ್ಮಿನಿಸ್ಟ್ರೇಷನ್ ಆಗಿರುತ್ತೆ ಅನ್ನೋ ಬಗ್ಗೆ ನಾವು ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.